ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಮನಸ್ ಫ್ರಮ್ ಟೆಕ್ ಇನ್ಫೋ ಕನ್ನಡ. ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು, ನೀವೊಂದು ಬಜೆಟ್ನ ಮೊಬೈಲ್ ನೋಡ್ತಿದ್ದೀರಾ, ನಿಮ್ಮ ಬಜೆಟ್ಗೆ ತಕ್ಕಂತೆ ಒಂದು ಒಳ್ಳೆಯ ಮೊಬೈಲ್ನ ನೋಡ್ತಿದ್ದೀರಾ ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು 50,000 ಹತ್ತಿರ ರೇಂಜಲ್ಲಿರುವಂಥ ಮೊಬೈಲ್ಗಳ ಬಗ್ಗೆ ಮಾಹಿತಿನ ನಾನು ನೀಡ್ತೀನಿ. ಯಾವುದು ಬೆಸ್ಟು, ಯಾವುದು ಚೆನ್ನಾಗಿರುವಂಥದ್ದು, ಯಾವ ಅಂಡರಲ್ಲಿ, ಯಾವ ಪ್ರೈಸ್ ಅಂಡರಲ್ಲಿ ಯಾವುದು ಚೆನ್ನಾಗಿರುವಂತಹ ಮೊಬೈಲ್ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ನೀವು ಕ್ಲಿಕ್ ಮಾಡಬಹುದು. ಓಕೆನಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಾಗಿ ಒಂದು 10,000 ಒಳಗಿರುವಂತಹ ಮೊಬೈಲ್ ಬಗ್ಗೆ ಮಾತಾಡೋದಾದರೆ, ಪೋಕೋ C65 ಏನಿದೆ, ಒಂದು ಬೇಸಿಕ್ ಯೂಸರ್ ಜೊತೆಗೆ ಸ್ಟೂಡೆಂಟ್ಸ್ಗಳಿಗೆ ಇದು ಸ್ಟಾರ್ಟಿಂಗ್ ಸ್ಟೂಡೆಂಟ್ಸ್ಗಳಿಗೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಇದರ ಪ್ರೈಸ್ ಬಂದ್ಬಿಟ್ಟು 6,999 ಜೊತೆಗೆ ನಿಮಗೆ 4GB ಪ್ಲಸ್ ನಿಮಗೆ 8GB ಸ್ಟೋರೇಜ್ ನಿಮಗೆ ಸಿಗ್ತಾ ಇರುವಂಥದ್ದು. ಇದು ಹೆಲಿಯೋ G85 ಆ ಪ್ರೊಸೆಸರ್ ಜೊತೆಗೆ 5,000 AMH ಬ್ಯಾಟ್ರಿ ಕೆಪಾಸಿಟಿದಲ್ಲಿ ನಿಮಗೆ ಇನ್ಕ್ಲೂಡ್ ಆಗಿರುವಂಥ. ಇದರ ಜೊತೆಗೆ ನಿಮಗೆ 50 MP ಮೇನ್ ಕ್ಯಾಮ್ರಾ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಓಕೆನಾ, ಎರಡನೇಗೆ ಬಂದ್ಬಿಟ್ಟು ಲಾವಾ ಯುವ 5G ಮೊಬೈಲ್ ಏನಿದೆ, 9,499 ಜೊತೆಗೆ 4GB 64GB ಸ್ಟೋರೇಜ್ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಇದನ್ನು ನಿಮಗೆ 5G ಸಪೋರ್ಟ್ ಜೊತೆಗೆ ಕ್ಲೀನ್ UI ಜೊತೆಗೆ 90 ಹರ್ಟ್ಸ್ನ ಡಿಸ್ಪ್ಲೇ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಮೂರನೇದಾಗಿ ಬಂದ್ಬಿಟ್ಟು ರೆಡ್ಮಿ A3 ಏನಿದೆ, 7,999 ಜೊತೆಗೆ ಪ್ರೈಸ್ ರೇಂಜ್. ಇದು 7,999 ಪ್ರೈಸ್ ಜೊತೆಗೆ 4GB ಪ್ಲಸ್ ನಿಮಗೆ 128GB ಸ್ಟೋರೇಜ್ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಇದು ಸ್ಟೈಲಿಶ್ ಗ್ಲಾಸ್ ಬ್ಯಾಕ್ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಜೊತೆಗೆ ನಿಮಗೆ ಬೇಸಿಕ್ ಯೂಸೇಜ್ಗೆ ಈ ಮೊಬೈಲ್ ನಿಮಗೆ ಸೂಕ್ತವಾದದ್ದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಮತ್ತು 15,000 ಒಳಗಿರುವಂತಹ ಮೊಬೈಲ್ ಬಗ್ಗೆ ಮಾತಾಡೋದಾದರೆ, ರೆಡ್ಮಿ 13 5G ಮೊಬೈಲ್ ಏನಿದೆ, ನಿಮಗೆ 13,999 ಪ್ರೈಸ್ ರೇಂಜಲ್ಲಿ ಇರುವಂಥದ್ದು. ಇದರ ಜೊತೆಗೆ ನಿಮಗೆ 6GB ರ್ಯಾಮ್ ಜೊತೆಗೆ 128GB ಸ್ಟೋರೇಜ್ ನಿಮಗೆ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಎರಡನೇದಾಗಿ ಬಂದ್ಬಿಟ್ಟು ರಿಯಲ್ಮಿ ನಾರ್ಜೋ 70X 5G ಮೊಬೈಲ್ ಏನಿದೆ, 11,999 ಪ್ರೈಸ್ ರೇಂಜಲ್ಲಿ ನಿಮಗೆ ಈ ಮೊಬೈಲ್ ಬಿಡುಗಡೆ ಆಗಿರುವಂಥದ್ದು. ಇದ್ರ ಜೊತೆಗೆ ನಿಮಗೆ 6GB ರ್ಯಾಮ್ ಜೊತೆಗೆ 128GB ಸ್ಟೋರೇಜ್ ನಿಮಗೆ ಇನ್ಕ್ಲೂಡ್ ಆಗಿದೆ ಈ ಮೊಬೈಲಲ್ಲಿ. ಮೂರನೇದಾಗಿ ಬಂದ್ಬಿಟ್ಟು ಸ್ಯಾಮ್ಸಂಗ್ M14 5G ಮೊಬೈಲ್ ಏನಿದೆ, 13,490 ಪ್ರೈಸ್ ರೇಂಜಲ್ಲಿ ಬಿಡುಗಡೆ ಆಗಿರುವಂಥದ್ದು. ಇದ್ರ ಜೊತೆಗೆ ನಿಮಗೆ 4GB ರ್ಯಾಮ್ ಜೊತೆಗೆ 128GB ಸ್ಟೋರೇಜ್ ನಿಮಗೆ ಇನ್ಕ್ಲೂಡ್ ಆಗಿರುವಂಥದ್ದು. ನಾಲ್ಕನೇದಾಗಿ ಬಂದ್ಬಿಟ್ಟು ಲಾವಾ ಬ್ಲಾಸ್ 5G ಮೊಬೈಲ್ ಏನಿದೆ, 10,999 ಪ್ರೈಸ್ ರೇಂಜಲ್ಲಿ ಈ ಮೊಬೈಲ್ ಬಿಡುಗಡೆ ಆಗಿರುವಂಥ. ಇದ್ರ ಜೊತೆಗೆ ನಿಮಗೆ 6GB ಪ್ಲಸ್ ರ್ಯಾಮ್ ಜೊತೆಗೆ 128GB ಸ್ಟೋರೇಜ್ ನಿಮಗೆ ಇನ್ಕ್ಲೂಡ್ ಆಗಿದೆ ಈ ಮೊಬೈಲ್ನಲ್ಲಿ. ಇಷ್ಟು ಮೊಬೈಲ್ಸ್ಗಳು 15,000 ಒಳಗಿರುವಂಥ ಮೊಬೈಲ್ಸ್ಗಳ ಬಗ್ಗೆ ಆಗಿರುವಂಥದ್ದು. ಈಗ ನಾವು 20,000 ಒಳಗಿರುವಂಥ ಮೊಬೈಲ್ಗೆ ಮಾತಾಡೋದಾದರೆ, iQOO Z9 5G ಮೊಬೈಲ್ ಏನಿದೆ, 17,999 ಪ್ರೈಸ್ ರೇಂಜಲ್ಲಿ ಈ ಮೊಬೈಲ್ ಇರುವಂಥದ್ದು. ಇದ್ರ ಜೊತೆಗೆ ನಿಮಗೆ 8GB ಪ್ಲಸ್ 128GB ಸ್ಟೋರೇಜ್ ನಿಮಗೆ ಇನ್ಕ್ಲೂಡ್ ಆಗಿದೆ. ಜೊತೆಗೆ ನಿಮಗೆ Dimensity 7200ನ ಪ್ರೊಸೆಸರ್ ನಿಮಗೆ ಇದರಲ್ಲಿ ಇರುವಂಥದ್ದು. ಮತ್ತು 120 ಹರ್ಟ್ಸ್ನ ರಿಫ್ರೆಶ್ ರೇಟಿಂಗ್ ಜೊತೆಗೆ ಅಮೋಲೆಡ್ ಡಿಸ್ಪ್ಲೇ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಎರಡನೇಗೆ ಬಂದ್ಬಿಟ್ಟು ರಿಯಲ್ಮಿ ನಾರ್ಜೋ 60 5G ಮೊಬೈಲ್ ಏನಿದೆ, 17,499 ಪ್ರೈಸ್ ರೇಂಜಲ್ಲಿ ಈ ಮೊಬೈಲ್ ಬಿಡುಗಡೆ ಆಗಿರುವಂಥದ್ದು. ಇದ್ರ ಜೊತೆಗೆ ನಿಮಗೆ 60 MP ಕ್ಯಾಮ್ರಾ ಜೊತೆಗೆ ಅಮೋಲೆಡ್ ಡಿಸ್ಪ್ಲೇ ನಿಮಗೆ ಸಿಗ್ತಾ ಇರುವಂಥದ್ದು. ಇದ್ರ ಜೊತೆಗೆ 8GB ಪ್ಲಸ್ ನಿಮಗೆ 128GB ಸ್ಟೋರೇಜ್ ಪ್ರೊಸೆಸರ್ ನಿಮಗೆ ಸಿಗ್ತಾ ಇರುವಂಥದ್ದು. 128GB ಸ್ಟೋರೇಜ್ ನಿಮಗೆ ಇದರಲ್ಲಿ ಇನ್ಕ್ಲೂಡ್ ಆಗಿರುವಂಥದ್ದು. ಮೊದಲಾಗಿ ಬಂದ್ಬಿಟ್ಟು ಪೋಕೋ X 5G ಮೊಬೈಲ್ ಏನಿದೆ, 18,999 ಪ್ರೈಸ್ ರೇಂಜಲ್ಲಿ ಈ ಮೊಬೈಲ್ ಇರುವಂಥದ್ದು. ಇದ್ರ ಜೊತೆಗೆ ನಿಮಗೆ 6GB ಪ್ಲಸ್ ರ್ಯಾಮ್ ಜೊತೆಗೆ 128GB ಸ್ಟೋರೇಜ್ ನಿಮಗೆ ಸಿಗ್ತಾ ಇರುವಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ ನಿಮಗೆ 695 ಅಮೋಲೆಡ್ ಡಿಸ್ಪ್ಲೇ ನಿಮಗೆ ಸಿಗ್ತಾ ಇದೆ ಈ ಮೊಬೈಲ್. ನಾಲ್ಕನೇದಾಗಿ ಬಂದ್ಬಿಟ್ಟು ಮೋಟೋರೋಲಾ G73 ಮೊಬೈಲ್ ಬಗ್ಗೆ ಮಾತಾಡೋದಾದರೆ, 14,999 ಆಫರ್ ಜೊತೆಗೆ ನಿಮಗೆ ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಇದರ ಸ್ಟೋರೇಜ್ ಬಗ್ಗೆ ಮಾತಾಡೋದಾದರೆ 8GB ರ್ಯಾಮ್ ಪ್ಲಸ್ ನಿಮಗೆ 128GB ಸ್ಟೋರೇಜ್ ನಿಮಗೆ ಇನ್ಕ್ಲೂಡ್ ಆಗಿರುವಂಥದ್ದು. ಓಕೆ, ಇದು 20,000 ಒಳಗಿರೋ ಮೊಬೈಲ್ ಬಗ್ಗೆ ಮಾತಾಡಿದ್ವಿ. ಈಗ ನಾವು 30,000 ಒಳಗಿರುವಂತಹ ಬೆಸ್ಟ್ ಮೊಬೈಲ್ಸ್ಗಳ ಬಗ್ಗೆ ಮಾತಾಡೋಣ. ಮೊನ್ನೆದಾಗಿ ಬಂದ್ಬಿಟ್ಟು iQOO
ನಿಯೋ 7 5G ಮೊಬೈಲ್ ಏನಿದೆ 27,999 ಪ್ರೈಸ್ ರೇಂಜ್ ಜೊತೆಗೆ 8GB ರ್ಯಾಮ್ ಜೊತೆಗೆ ಪ್ಲಸ್ ನಿಮಗೆ 128GB ಸ್ಟೋರೇಜ್ ನಿಮಗೆ ಇನ್ಕ್ಲೂಡ್ ಆಗಿರುವಂಥದ್ದು. ಇದರ ಪ್ರೊಸೆಸರ್ ಬಗ್ಗೆ ಮಾತಾಡಿದರೆ ಡೆಮಿಸಿಟಿ 8200 ಜೊತೆಗೆ 120 ವ್ಯಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ನಿಮಗೆ ಈ ಮೊಬೈಲ್ನಲ್ಲಿ ಸಿಗ್ತಾ ಇದೆ. ತುಂಬ ಒಂದೊಳ್ಳೆಯ ವಿಷಯ, ಓಕೆನಾ. ಡೆಮಿಸಿಟಿ ಬಲ್ಲೋ ಸ್ನ್ಯಾಪ್ಡ್ರ್ಯಾಗನ್ ಕೊಟ್ಟಿದ್ರೆ ಬೆಸ್ಟ್ ಅಂತ ಅನ್ಕೊತೀನಿ, ಗೊತ್ತಿಲ್ಲ, ಓಕೆನಾ. ನನಗೆ ಬಂದ್ಬಿಟ್ಟು ರಿಯಲ್ಮಿ GT Neo 3T ಈ ಮೊಬೈಲ್ ಏನಿದೆ ಇದರ ಪ್ರೈಸ್ ಬಗ್ಗೆ ಮಾತಾಡಿದರೆ 25,999 ಪ್ರೈಸ್ ಇದರಲ್ಲಿ ಇರುವಂಥದ್ದು. ಇದರ ಸ್ನ್ಯಾಪ್ಡ್ರ್ಯಾಗನ್ 870 ಜೊತೆಗೆ 6GB ರ್ಯಾಮ್ ಜೊತೆಗೆ 120GB ಸ್ಟೋರೇಜ್ ನಿಮಗೆ ಇನ್ಕ್ಲೂಡ್ ಆಗಿರುವಂಥದ್ದು. ನಾಲ್ಕನೇದಾಗಿ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ M55 5G ಮೊಬೈಲ್ ಏನಿದೆ ಇದರ ಪ್ರೈಸ್ ಬಂದ್ಬಿಟ್ಟು 26,999 ಜೊತೆಗೆ 8GB ರ್ಯಾಮ್ ಜೊತೆಗೆ ಪ್ಲಸ್ ನಿಮಗೆ 128GB ಸ್ಟೋರೇಜ್ ನಿಮಗೆ ಇನ್ಕ್ಲೂಡ್ ಆಗಿರುವಂಥದ್ದು. ಇದೊಂದು ಅಮೋಲೆಡ್ ಡಿಸ್ಪ್ಲೇ ಜೊತೆಗೆ One UI ಒಂದು ಫೀಚರ್ಸ್ ಕೂಡ ಈ ಮೊಬೈಲಲ್ಲಿ ಒಂದು ಇರುವಂಥದ್ದು. ಓಕೆ, ಇದು ಬಂದ್ಬಿಟ್ಟು 30,000 ಒಳಗಿರುವಂತಹ ಮೊಬೈಲ್ ಬಗ್ಗೆ ಮಾತಾಡಿದ್ವಿ. ಈಗ ನಾವು 40,000 ಒಳಗಿರುವಂತಹ ಮೊಬೈಲ್ ಬಗ್ಗೆ ಮಾತಾಡೋದಾದರೆ ಮೊದಲದಾಗಿ ನಥಿಂಗ್ ಫೋನ್ 2A ಏನಿದೆ 25,999 ಪ್ರೈಸ್ ರೇಂಜ್ ಜೊತೆಗೆ 8GB ಪ್ಲಸ್ ನಿಮಗೆ 128GB ಸ್ಟೋರೇಜ್ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಎರಡನೇದಾಗಿ iQOO Neo 9SC ಮೊಬೈಲ್ ಏನಿದೆ ಇದೊಂದು ಅಪ್ಕಮಿಂಗ್ ಮೊಬೈಲ್, ಈಗ ಬಿಡುಗಡೆ ಆಗಿಲ್ಲ, ಬಟ್ ಅಪ್ಕಮಿಂಗ್ ಮೊಬೈಲ್ ಇದು. ಇದರ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ನಾನು 39,999 ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇಷ್ಟು ಮೊಬೈಲ್ ಈ ಪ್ರೈಸ್ ರೇಂಜಲ್ಲಿ ಈ ಮೊಬೈಲು ಒಂದೊಳ್ಳೆಯ ಬೆಸ್ಟು ಸ್ಮಾರ್ಟ್ಫೋನ್ ಆಗಬಹುದು ಅಂತ 36,999ಗೆ, ಓಕೆನಾ. ಮೂರನೇದಾಗಿ ಬಂದ್ಬಿಟ್ಟು Motorola Edge 50 Pro ಮೊಬೈಲ್ ಏನಿದೆ 31,999 ಪ್ರೈಸ್ ರೇಂಜ್ ಜೊತೆಗೆ ನಿಮಗೆ 8GB ಪ್ಲಸ್ ನಿಮಗೆ 256GB ಸ್ಟೋರೇಜ್ ನಿಮಗೆ ಇನ್ಕ್ಲೂಡ್ ಆಗಿರುವಂಥದ್ದು. ನಾಲ್ಕನೇದಾಗಿ ಬಂದ್ಬಿಟ್ಟು ರಿಯಲ್ಮಿ GT 60 ಮೊಬೈಲ್ ಬಗ್ಗೆ ಮಾತಾಡೋದಾದರೆ 32,999 ಪ್ರೈಸ್ ರೇಂಜ್ ಜೊತೆಗೆ 8GB ರ್ಯಾಮ್ ಪ್ಲಸ್ ನಿಮಗೆ 128GB ಸ್ಟೋರೇಜ್ ನಿಮಗೆ ಇನ್ಕ್ಲೂಡ್ ಆಗಿರುವಂಥದ್ದು. ಇಷ್ಟು ಮೊಬೈಲ್ಸ್ಗಳು ಬಂದ್ಬಿಟ್ಟು 40,000 ಒಳಗಿರುವಂತಹ ಮೊಬೈಲ್ಸ್ಗಳು ಇವು. ಈಗ ನಾವು 50,000 ಒಳಗಿರುವಂತಹ ಮೊಬೈಲ್ ಬಗ್ಗೆ ಮಾತಾಡೋದಾದರೆ OnePlus 12R ಮೊಬೈಲ್ ಏನಿದೆ 39,999 ಪ್ರೈಸ್ ರೇಂಜ್ ಜೊತೆಗೆ ನಿಮಗೆ 8GB ಪ್ಲಸ್ ನಿಮಗೆ 128GB ಸ್ಟೋರೇಜ್ ನಿಮಗೆ ಇನ್ಕ್ಲೂಡ್ ಆಗಿರುವಂಥದ್ದು. ಎರಡನೇಗೆ ಬಂದ್ಬಿಟ್ಟು iQOO 12 ಮೊಬೈಲ್ ಏನಿದೆ 49,999 ಪ್ರೈಸ್ ರೇಂಜ್ ಜೊತೆಗೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಈ ಮೊಬೈಲ್ ನಿಮಗೆ ಇರುವಂಥದ್ದು. ಇದರ ಸ್ಟೋರೇಜ್ ಬಗ್ಗೆ ಮಾತಾಡಿದ್ರೆ ನಿಮಗೆ 12GB ಪ್ಲಸ್ 256GB ಸ್ಟೋರೇಜ್ ನಿಮಗೆ ಇನ್ಕ್ಲೂಡ್ ಇದೆ ಈ ಮೊಬೈಲ್ನಲ್ಲಿ. ಮೂರನೇದಾಗಿ ಬಂದ್ಬಿಟ್ಟು ನಥಿಂಗ್ ಫೋನ್ 2 ಮೊಬೈಲ್ ಏನಿದೆ ಇದರ ಪ್ರೈಸ್ ರೇಂಜ್ ಬಂದ್ಬಿಟ್ಟು 39,999 ಜೊತೆಗೆ ನಿಮಗೆ 12GB ರ್ಯಾಮ್ ಜೊತೆಗೆ 256GB ಸ್ಟೋರೇಜ್ ನಿಮಗೆ ಇದರಲ್ಲಿ ಇನ್ಕ್ಲೂಡ್ ಆಗಿದೆ, ಓಕೆನಾ. ಇವು ಮೊಬೈಲ್ಸ್ಗಳು ಏನಿದೆ ಇವೆಲ್ಲ ಒಂದು 50,000 ರೇಂಜಲ್ಲಿರುವಂತಹ ಮೊಬೈಲ್ಸ್, ಓಕೆನಾ. ಏನು ಮಾತಾಡಿದ್ವಿ ಎಲ್ಲ ನಿಮಗೆ ಬಜೆಟ್ ತಕ್ಕಂಗೆ ಇರುವಂತಹ ಮೊಬೈಲ್ಸ್, ಓಕೆನಾ. ಈಗ ನೀವು ಒಂದು 15,000 ಮೊಬೈಲ್ ನೋಡ್ತೀರಾ ಅಂದರೆ ನಾನು ಸಜೆಷನ್ ಮಾಡ್ತೀನಿ ಈ ಮೊಬೈಲ್ ಚೆನ್ನಾಗಿದೆ ನೋಡಿ ಅಂತ. ಈ ಥರ ಬಜೆಟ್ ನಾನು 50,000 ರೇಂಜಲ್ಲಿ 50,000ಗೆ ಹೆಂಡ್ ಮಾಡ್ತಾಯಿದ್ದೀನಿ. ಇನ್ನು 60,000 70,000 80,000 90,000 1 ಲಕ್ಷ ಮುಂದೆ ಮಾಡಬೇಕಂದ್ರೆ ನೀವು ಮಾಡಬೇಕಾದ್ರೆ ಇಷ್ಟೇ, ನೀವು ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ಓಕೆನಾ. ಪಾರ್ಟ್ 2 ಅಂತ ಜಾಸ್ತಿ ಕಮೆಂಟ್ ಮಾಡಿದ್ರೆ ನಾನು ನಿಜ ಮಾಡ್ತೀನಿ ಪಾರ್ಟ್ 2 ವೀಡಿಯೋನ. ಅದರಲ್ಲಿ ನಿಮಗೆ 70K 80K 60K ಮೊಬೈಲ್ಸ್ಗಳು ಯಾವ್ದು ಅದರಲ್ಲಿ ಯಾವುದು ಬೆಸ್ಟು, ಯಾವ ಕ್ಯಾಮ್ರಾ ಸ್ಪೆಸಿಫಿಕೇಷನ್ ಪ್ರೊಸೆಸರ್ ಜೊತೆಗೆ ನಾನು ಮಾಡ್ತೀನಿ, ಓಕೆನಾ. ಈ ವಿಡಿಯೋ ನಿಮಗೆ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.